ಅವರೇ, ನೀವು ಈ ಬಿಜೆಪಿ ಜೊತೆಗೆ ಫ್ರೆಂಡ್ ಆಗೋಕ್ಕಿಂತ ಮುಂಚೆ ಏನು ಹೇಳ್ತಾ ಇದ್ರಿ ಅಂದ್ರೆ ಈ ನ್ಯಾಷನಲ್ ಪಾರ್ಟಿಗಳ ಹಣೆ ಬರನೇ ಎಷ್ಟು, ಯಾವುದೇ ವಿಚಾರ ಬರಲಿ ನೀವು ಹೇಳ್ತಾ ಇದ್ದಿದ್ದೆ ಹಾಗೆ. ಬಟ್ ಈಗ ಸ್ನೇಹ ಮಾಡ್ಕೊಂಡಿದ್ದೀರಿ, ತಪ್ಪು ಅಂತ ಹೇಳ್ತಾ ಇಲ್ಲ. ಮೋದಿಯವರ ಕೆಲಸವನ್ನ ಹಾಡಿ ಹೊಗಳ್ತೀರಿ, ಮೆಚ್ಕೊಂಡಿದ್ದೀರಿ. ಈಗ ನಿಮ್ಗೊಂದು ಒಳ್ಳೆ ಸ್ಥಾನವನ್ನು ಕೂಡ ಕೇಂದ್ರದಲ್ಲಿ ಕೊಟ್ಟಿದ್ದಾರೆ. ಹಿಂಗಿದ್ದಾಗ ಯಾಕೆ ಸರ್ ಮೋದಿ ಮುಖಾಂತರವಾದ್ರೂ ಒಂದು ಸಿಟ್ಟಿಂಗ್ ಹಾಕಿಸ್ಬಾರ್ದು ನೀವು? ನಿಮ್ಮ ಪ್ರಯತ್ನ ಏನು? ಪ್ರಾದೇಶಿಕ ಪಕ್ಷ, ರೈತರ ಪಕ್ಷ ನಿಮ್ದು. ನಮ್ಮ ಪ್ರಯತ್ನ ಅಂದರೆ ಈ ದೇಶ ಕಂಡು ಕೀಳರಿಯದ ಪ್ರಯತ್ನ ಏನಾದರೂ ಇವತ್ತು ವಾಟರ್ ಡಿಸ್ಪ್ಯೂಟ್ಸ್ಗೆ ಏನಾದರೂ ಇವತ್ತು ನಮ್ಮ ಕೊಡುಗೆ ಕೊಟ್ಟಿದ್ದಾರೆ ಅಂದರೆ ಪೂಜ್ಯ ದೇವೇಗೌಡರನ್ನ ನಾವು ಇವತ್ತು ಯಾವುದೇ ಕಾರಣಕ್ಕೂ ಅವ್ರ ಬದುಕಿನ ಉದ್ದಕ್ಕೂ ಮರಿಲೇಬಾರ್ದು. ಒಂದು ಸಣ್ಣ ಉದಾಹರಣೆ ಹೇಳಿ ನಿಮ್ಗೆ ಟೆಕ್ನಿಕಲ್ ಮತ್ತು ಲೀಗಲ್ ಪ್ರಾಬ್ಲಮ್ ಏನು ಅಂತ ಹೇಳ್ಬಿಡ್ತೀನಿ. ಪೂಜ್ಯ ದೇವೇಗೌಡರು 94ರ ವಯಸ್ಸಲ್ಲಿ ಒಂದು 2 ತಿಂಗಳಿಂದ ಏನು ರಾಜ್ಯಸಭೆಯಲ್ಲಿ ನಿಮಗೂ ಗೊತ್ತಿದೆ, ಸಾಹೇಬ್ರು ಹೇಳಿದ್ರು ಕೋಲಾರಕ್ಕೆ ಸಂಬಂಧಪಟ್ಟಂತೆ ಎತ್ತಿನ ಬೆಳೆಗೆ ಯಾವ ರೀತಿಯಾಗಿ ಟ್ರಿಬ್ಯುನಲ್ ಅಂದರೆ ಪರಿಸರ ಅರಣ್ಯ ಇಲಾಖೆಯಿಂದ ಪ್ರಾಬ್ಲಮ್ ಏನಿತ್ತು ಅದನ್ನ ನಾನು ಹೇಳ್ಬಿಡ್ತೀನಿ. ನನಗೆ ಗೊತ್ತಿದೆ ದೇವೇಗೌಡರ ಕೊಡುಗೆ ಏನು ಅಂತ ಹೊಸದಾಗಿ ವಿವರಣೆ ಮಾಡದೆ ಬೇಡ. ನಾನು ಬ್ರೇಕ್ ಅಲ್ಲಿ ನಿಮಗೆ ಹೇಳಿದೆ, ಬೆರಳು ತೂದಿಯಲ್ಲಿ ಯಾವ್ಯಾವ ಡ್ಯಾಮ್ ಅಲ್ಲಿ ಎಷ್ಟು ನೀರಿದೆ ಅಂತ ಹೇಳ್ತಾರೆ. ಅಂತವರಿಗೆ ಸೊಲ್ಯೂಷನ್ ಏನು ಅಂತ ಗೊತ್ತಿಲ್ವಾ ಹಾಗಾದ್ರೆ ಆ ಪಕ್ಷದವ್ರಿಗೆ? ನೋಡಿ, ಈ ಕಾಂಗ್ರೆಸ್ನವರಾಗಲಿ JDS ಅವರಾಗಲಿ BJP ಅವರಾಗಲಿ ಈ 3 ಜನ ಹೊಂದಾಣಿಕೆಯಿಂದ ಇದ್ದೋದ್ರಿಂದನೇ ಸುಪ್ರೀಂ ಕೋರ್ಟಲ್ಲಿ ಒಂದು ಆದೇಶ ಏನಾಗುತ್ತೆ ಅಂದರೆ, ಸರ್ 2022-23ರಲ್ಲಿ 667 TMC ವಾಟರ್ನ ತಮಿಳುನಾಡು ಬಿಟ್ಟಿದ್ದೀವಿ, 24-25ರಲ್ಲಿ 503 TMC ನೀರನ್ನು ಬಿಟ್ಟಿದ್ದೀವಿ, 25-26 ಈಗ 305 TMC ನೀರನ್ನು ತಮಿಳುನಾಡಿಗೆ ಹರಿಸಿದ್ದೀವಿ. ಅವರು ಕೊಡಬೇಕಾದಕ್ಕಿಂತ 10 ಪಟ್ಟು ಜಾಸ್ತಿ ಕೊಟ್ಟಿದ್ದೀವಿ. ನಮಗೆ ಬೇಕಾಗಿರೋದು 4.25 TMC ಮಾತ್ರ ಬೆಂಗಳೂರಿಗೆ. ಅದನ್ನ ಕಟ್ಕೊಳ್ಳೋದಕ್ಕೆ ಪರ್ಮಿಷನ್ ತಮಿಳುನಾಡು ಯಾರಿಗೆ ಬೇಕಾಗಿದೆ? ತಮಿಳುನಾಡು ಪರ್ಮಿಷನ್ ನಾಟ್ ನೀಡ್ ಅಸ್. ಇವತ್ತು ದೇವೇಗೌಡರೇ ಆಗಲಿ ಬ್ರಿಜೇಶ್ ಕಾಳಪ್ಪ ಮಾತನಾಡ್ತಾ ಇದ್ರು, ಇಲ್ಲಿ ಪರಿಸರ ಮತ್ತು ಇಲಾಖೆಗೆ ಏನು ಅರಣ್ಯ ಇಲಾಖೆಗೆ ಬೇಕಿರೋದು ಕೆಲವೊಂದು ಪಾಯಿಂಟ್ಸ್ ಕೇಳಿದ್ದಾರೆ ಕರ್ನಾಟಕ ಸರ್ಕಾರದ ಹತ್ರ. ಏನಪ್ಪಾ ಅಂತ ಹೇಳಿದ್ರೆ, ನೀವು ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ 4996 ಹೆಕ್ಟೇರ್ ಪ್ರದೇಶ ಅರಣ್ಯ ಭೂಮಿ ಮುಳುಗಡೆ ಆಗುತ್ತೆ, ಇದಕ್ಕೆ ನಿಮ್ಮ ಉತ್ತರ ಕೊಡಿ. ನಂಬರ್ 2, 3181 ಎಕರೆ ಕಾವೇರಿ ವನ್ಯಜೀವಿ ಅಭಯಾರಣ್ಯ ಮುಳುಗಡೆ ಆಗುತ್ತೆ, ಉತ್ತರ ಕೊಡಿ. 1869 ಹೆಕ್ಟೇರ್ ಪ್ರದೇಶ ಮೀಸಲು ಅರಣ್ಯ ವಲಯ, ಉತ್ತರ ಕೊಡಿ ಅಂತೇಳಿ ಕರ್ನಾಟಕ ಸರ್ಕಾರಕ್ಕೆ ಏನು ಟ್ರಿಬ್ಯುನಲ್ ಇದೆ, ಗ್ರೀನ್ ಟ್ರಿಬ್ಯುನಲ್ ಮಾಹಿತಿ ಕೇಳಿದೆ. ನಾವಿಲ್ಲಿ ಅಬ್ಸರ್ವೇಷನ್ ಫೈಲ್ ಮಾಡಬೇಕಾದ್ರೆ ದೇವೇಗೌಡರು ಒಂದು ಲೆಟರ್ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ? ನಾವು ಈ ಅಬ್ಸರ್ವೇಷನ್ ಅನ್ನು ಇಟ್ಕೊಂಡು ರಿಮೋಟ್ ಸೆನ್ಸಿಂಗ್ ಅನ್ನ ಮಾಡ್ತೀವಿ. ದೇವೇಗೌಡರು ಲೆಟ್ರು. ಎರಡನೇದು, JIS ವಿಧಾನವನ್ನು ಬಳಸಿಕೊಂಡು ನಾವು ಸಂಸ್ಕರಣಾ ಯೋಜನೆಯನ್ನ ಸಿದ್ಧಪಡಿಸಿದ್ದೀವಿ ಕರ್ನಾಟಕ ಸರ್ಕಾರ. ಮೂರನೇದು, ನಿರ್ಮಾಣದ ನಂತರ ನಾವು ಗಾಳಿಯ ಗುಣಮಟ್ಟ ಮತ್ತು ಸೌಂಡ್ ಡಿಸಿಬಲ್ ಅದು ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಅದಕ್ಕೆ ಅನೇಕ ತರನಾದಂತ ಯೋಜನೆಗಳನ್ನ ಮಾಡಿದ್ದೀವಿ. ಅನುಕೂಲ ಅಂತಾನೆ ಅಲ್ಲ, ನೀವು ಇಲ್ಲಿ ತನಕ ಪ್ರಾಬ್ಲಮ್ಸ್ ಗಳು ಏನು ಅಂತ ಹೇಳಿದ್ರಿ, ನಾವು ಕೇಳ್ಪಟ್ಟಿದ್ವಿ, ನಾವು ಓದಿದೀವಿ. ಅವ್ರು ಯಾಕೆ ಅದಕ್ಕೆ ರೆಡಿ ಆಗಿಲ್ಲ ಅದನ್ನ ಪ್ರಶ್ನೆ ಮಾಡ್ತೀನಿ. ನನ್ನ ಪ್ರಶ್ನೆ ನೋಡಿ ಸರ್, ರೈತರ ಪಕ್ಷ ಅಂತ ಹೇಳ್ತೀರಿ ನೀವು, ನಿಮ್ಮ ಸೊಲ್ಯೂಷನ್ ಏನು ಇದಕ್ಕೆ? ಸೊಲ್ಯೂಷನ್ಸ್ ಏನು? ಮೈತ್ರಿ ಮಾಡ್ಕೊಂಡು ನಾವು DK ಶಿವಕುಮಾರ್ ಹೇಳ್ಬಿಡ್ತೀನಿ, ಆಯ್ತು ಹೌದಲ್ವಾ? ನಿಮ್ಮ ಕ್ವಶನ್ಗೆ ಇದಕ್ಕೆ ಉತ್ತರ ಕೇಳ್ಬಿಡಿ ಕಾಂಗ್ರೆಸ್ನವ್ರ ಹತ್ರ. ಪ್ರಧಾನ ಮಂತ್ರಿ ಅವ್ರ ಹತ್ರ ಸನ್ಮಾನ್ಯ DK ಶಿವಕುಮಾರ್ ಅವರು ಒಂದು 15 ದಿನದಿಂದ ಹೋಗಿದ್ರು. ಬಿಡದಿಯ ಏನು ಟೌನ್ಶಿಪ್ ಯೋಜನೆ ಮಾಡೋದಿಕ್ಕೆ ಹೋಗಿದ್ರಲ್ವಾ, ಒಬ್ಬನ ರೈತನ ಕರ್ಕೊಂಡು ಹೋಗ್ಲಿಲ್ಲ, ಒಬ್ಬನ ವಿರೋಧ ಪಕ್ಷದ ನಾಯಕನ ಕರ್ಕೊಂಡು ಹೋಗ್ಲಿಲ್ಲ. ಸಭಾಸ್ ಅಂದ್ರಂತೆ ಮೋದಿ, ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲಿ. ಇಲ್ಲಿ ರೈತರು ಬೇಡ, ಇಲ್ಲಿ ವಿರೋಧ ಪಕ್ಷಗಳು ಬೇಡ. ಕಾವೇರಿ ಡಿಸ್ಪ್ಯೂಟ್ ಬಂದಾಗ ಎಲ್ಲಾ ರೈತರು ಬೇಕು, ಎಲ್ಲಾ ರಾಜಕೀಯ ಪಕ್ಷಗಳು ಬೇಕು, ಎಲ್ಲಾ ತಜ್ಞರು ಬೇಕು. ಇದಕ್ಕೋಸ್ಕರ ನಾವು ಕರ್ನಾಟಕದಲ್ಲಿ ಇರ್ಬೇಕಾ? ಇದು ಇವ್ರಿಗೆ ಏನು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬೆಂಗಳೂರಿಗೆ ನೀರು ಬಂದ್ಬಿಡ್ತು. ಕೇಳಿಸ್ಕೊಳ್ಳಿ, ಇಲ್ಲಿ ನಿಮ್ಮ ಪಕ್ಷ ರಾಜ್ಯದಲ್ಲಿ ಯಾವ ಪರಿಸ್ಥಿತಿಗೆ ಹೋಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತು. ಪರಿಷತ್ ಎಲ್ಲ ಕೇಳಿಸ್ಕೊಳ್ಳಿ, ಲೆಟ್ ಮಿ ಕಂಪ್ಲೀಟ್. ಪರಿಷತ್ ಎಲೆಕ್ಷನ್ ಅಲ್ಲೂ ಏನ್ ರಿಸಲ್ಟ್ ಬಂತು ನೋಡ್ಕೊಂಡ್ರಿ. ನಿಮ್ಗೊಂದು ಒಳ್ಳೆ ಅಸ್ತ್ರ ಸರ್, ಕೇಳಿಸ್ಕೊಳ್ಳಿ, ಒಂದ್ ಒಳ್ಳೆ ಅಸ್ತ್ರ. DK ಶಿವಕುಮಾರ್ ಮೇಕೆದಾಟು ಮಾಡ್ಕೊಂಡು ಕ್ರೆಡಿಟ್ ತಗೊಳಕ್ಕಿಂತ ಮುಂಚೆ ಮೋದಿ ಒಪ್ಪಿಸ್ಕೊಂಡು ನೀವು ಟೇಬಲ್ ರೆಡಿ ಮಾಡ್ರಿ, ನಿಮಗೆ ಅಸ್ತ್ರ ಸಿಗಲ್ವಾ? ಇಲ್ಲಿ ಮೋದಿಯವರಿಗೂ ಈ ಡಿಸ್ಪ್ಯೂಟ್ಗೂ ಸಂಬಂಧ ಇಲ್ಲ. ಇಲ್ಲಿ ಏನಿದ್ರು ಕೇಂದ್ರ ಜಲ ಆಯೋಗಕ್ಕೂ ಮತ್ತು ಕರ್ನಾಟಕಕ್ಕೂ ಮತ್ತೆ ಈಗ ಅರಣ್ಯ ಇಲಾಖೆಗೂ ಡಿಸ್ಪ್ಯೂಟ್ ಇದೆ. ಇವತ್ತು ದೇಶದ ಅರಣ್ಯ ಇಲಾಖೆ ತಪ್ಪು. ಇದು ಹಿಮಾಚಲ ಪ್ರದೇಶದಲ್ಲಿ ಆದಂತಹ ಬ್ರಿಡ್ಜ್ಗೆ ಪರ್ಮಿಷನ್ ಸಿಕ್ಕಿದೆ, ಒರಿಸ್ಸಾದಲ್ಲಿ ಆದಂತ ಇದಕ್ಕೆ ಪರ್ಮಿಷನ್ ಸಿಕ್ಕಿದೆ. ಇವತ್ತು 45 ಕಿಲೋಮೀಟರ್ ನಿಂತೋಗಿದ್ದಂತಹ ಯೋಜನೆಗೆ ದೇವೇಗೌಡರು ಪರ್ಮಿಷನ್ ಕೊಡಿಸಿದ್ದಾರೆ. ಇದಕ್ಕೆ ಯಾಕೆ ನೀವು ಈ ರೀತಿಯಾದಂತ ಪರ್ಮಿಷನ್ ನೀವು ತಾಳಕ್ಕೆ ಇಷ್ಟಪಡ್ತಾ ಇಲ್ಲ? ಅರಣ್ಯ ಇಲಾಖೆ ಮೋದಿ